ರೂಲ್ಸ್ಗಳ ಬಗ್ಗೆ ಸೋರ್ಸ್ ಹೇಳಿದ್ದಾರೆ ನಮಗೆ ಎಲ್ಲೆಲ್ಲಿದ್ದಾವೆ ಅಂತೇಳಿ. ಸೊ ಅದನ್ನು ಇನ್ನೂ ಸ್ವಲ್ಪ ನಾವು ವಿವರವಾಗಿ ತಿಳ್ಕೊಂಡು, ಸೊ ಆಮೇಲೆ ಇದರಲ್ಲಿ ಟ್ರೈನಿಂಗ್ ಅಟೆಂಡ್ ಆಗೋದ್ರಿಂದ ನಮ್ಗೆ ಇನ್ನೊಂದು ಏನು ಸಿಗುತ್ತೆ, KFDC ಇದು ಐಡೆಂಟಿ ಕಾರ್ಡ್ ಸಿಗುತ್ತೆ. ಇನ್ನೊಂದು ಮೂರನೇ ಕೈ ಬಂದಂಗೆ ಆಯ್ತು ನಮ್ಗೆ. ಸೊ ಹಾಗಾಗಿ ನಾವು ಧೈರ್ಯವಾಗಿ ಲೀಗಲ್ ಆಗಿ ದುಡ್ಡು ಗಳಿಸ್ಬೇಕಂದ್ರೆ ಇಲ್ಲ ಸರ್ ಹೇಗೂ ನಾವು ದುಡ್ಡು ಗಳಿಸ್ತೇನೆ ಅಂತಂದ್ರೆ ನಡಿ. ಸೊ ಇಲ್ಲಿವರೆಗೆ ಏನು ಮಾಡ್ತಾ ಇದ್ವಿ ನಾವು ಜನರಲ್ಲ, ಇದೇನು ಮಾಡ್ತೀವಿ ನಾವು ಫಸ್ಟ್ ನಮ್ಮ ಗೊತ್ತಿರೋರಲ್ಲೇ ನಾವು ಫಸ್ಟ್ ಶೇರ್ ಮಾಡಿಕೊಳ್ಬೇಕು ನಾವು ರೆಫರಲ್ ಅಂತೇಳಿ. ಸೊ ಈಗ ಗೊತ್ತಿದ್ದವರೇ ಇದು ಒಲ್ಲೆ ಅಂದ್ಬಿಟ್ರೆ ಅಂತಂದರೆ ಗೊತ್ತಿಲ್ಲದವ್ರು ನಮ್ಮ ಹತ್ರ ಬರೋದೇ ಇಲ್ಲ. ಸೊ ಈ ಒಂದು ಭಾವ ಈಗಲೂ ಇನ್ನು ಬಹಳಷ್ಟು ಜನ ಇವನು ಭಾಳ ನನಗೆ ಪರಿಚಯ ಇದ್ದಾನೆ ಇವನೇ ಇಲ್ಲ ಅಂದ್ಬಿಟ್ರೆ ಬೇರೆದವ್ರು ಹೇಗೆ, ಇದು ಬಹಳಷ್ಟು ನಮಗೆ ಆ ಒಂದು ಭಾವನೆ ಇವತ್ತು ನಮಗೆ ಅಳಿಸಿ. ಸೊ ಅವ್ರ ಬಿಸ್ನೆಸ್ಸಿಗೆ ಬರಬೇಕಂತಕ್ಕಂಥದ್ದು ನಮ್ಮ ಇಂಟೆನ್ಷನ್ ಇರಬಾರ್ದು. ಅವ್ರು ನಮ್ಮಲ್ಲಿ ಬಂದು ಬಿಸ್ನೆಸ್ ಮಾಡಬೇಕಂತ ಒಂದು ಇಂಟೆನ್ಷನ್ ಅವ್ರ ಹತ್ರ ನಾವು ಕ್ರಿಯೇಟ್ ಮಾಡಿದಾಗ ಮಾತ್ರ ಟೀಮ್ ವರ್ಕ್ ಏನಾಗ್ತದೆ, ಡೆವಲಪ್ ಆಗ್ತದೆ. ಸೊ ಅದ್ರ ಬಗ್ಗೆ ಒಂದು ನಾಲೆಜ್ ನಮಗೆ, ಜ್ಞಾನ ನಮಗೆ ಈ ಒಂದು ಈ ಒಂದು ಸೆಷನ್ಲಿಂದ ನಮಗೆ ಸಿಗ್ತದೆ. ಸೊ ಇದನ್ನು ನಾವು ಮುಂದಿಟ್ಟುಕೊಂಡು ಸೊ ಇನ್ನು ಎತ್ತರಕ್ಕೆ ನಾವು ಬೆಳಿಬೋದು. ಹಾಗಾಗಿ ಸರ್ ಇನ್ನೊಂದು 2-3 ಕ್ಲಾಸ್ ಅಟೆಂಡ್ ಮಾಡಿದರೆ ಇನ್ನೂ ಕ್ರಿಸ್ಟಲ್ ಕ್ಲಿಯರ್ ಆಗಿಬಿಡ್ತೀವಿ ನಾವು. ಪರವಾಗಿಲ್ಲ, ಇಷ್ಟು ದಿನನೇ ತಡೆದ್ರೆ 10 ಜನ 15 ಜನ ನಾವು ಟೀಮ್ನಲ್ಲಿ ಬಂತು ಅಂತಂದರೆ ಅದರಲ್ಲಿ ಒಂದು 5-6 ಜನ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಅಂತಂದರೆ ಅಟ್ಲೀಸ್ಟ್ 5-6 ಜನರಾದ್ರೂ ನಮ್ಮ ಹೆಸರು ಹೇಳ್ತಾರೆ. ಇಲ್ಲ ಇವ್ರ ಕಡೆಯಿಂದ ಮಾಡಿದ್ವಿ, ನಾವು ಕಲ್ತ್ವಿ, ನಾವು ಹೇಳಿದ್ವಿ, ಈ ಥರ ಸುಮ್ಮನೆ ನಾವು ತಿರುಗ್ತಾ ಇದ್ವಿ, ಸೊ ಏನೇನೋ ನೌಕರಿ ಅಂತ ಹೋಗ್ತಾ ಇದ್ವಿ, ಆಗ್ತಾ ಇರಲಿಲ್ಲ. ಸೊ ಇದರಿಂದ ನಾವು ಒಂದು ಒಳ್ಳೆ ಬದುಕನ್ನು ಕಟ್ಟಿಕೊಂಡ್ವಿ ಅಂತಕ್ಕಂಥ ಸೊ ಒಬ್ಬರಿಂದ ನಮಗೆ ಕಿವಿ ಮೇಲೆ ಬಿತ್ತು ಅಂತಂದರೆ ಸೊ ಅವತ್ತಿಗೆ ನಾವು ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಬಂದಿದ್ದಕ್ಕೂ ಸಾರ್ಥ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್.